ನೆಗ್ಲೆಕ್ಟ್ ಮಾಡಿ ಇವತ್ತು ಈ ಸಮಸ್ಯೆಗಳೆಲ್ಲ ಉದ್ಭವಿಸಿರೋದು. ಅವ್ರ ಕಾಲದಲ್ಲಿ ಯಥೇಚ್ಛವಾಗಿ ಡಾಕ್ಟ್ರುಗಳೇನು ಇರಲಿಲ್ಲ. ಡಾಕ್ಟ್ರುಗಳು ಈಗ ಬರ್ತಾ 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 ಕೆಲವರು ಗೌರ್ಮೆಂಟ್ ಸರ್ವಿಸ್ ಬೇಡ, ಪ್ರೈವೇಟ್ ಕ್ಲಿನಿಕ್ಸ್ ಮಾಡಬೇಕು, ಪ್ರೈವೇಟಾಗಿ ಮಾಡ್ಕೊಳ್ಳೋಣ, ಪಾವಗಡದಲ್ಲಿ ಯಾಕಿರಬೇಕು, ತುಮಕೂರು ಬೆಂಗಳೂರು ಅನ್ನೋ ದೃಷ್ಟಿ ಇಟ್ಕೊಂಡು ಹೋಗಿದ್ದಾರೆ. ಅದನ್ನು ಅತಿ ಶೀಘ್ರದಲ್ಲೇ ಸೆಟೆಟ್ ಮಾಡ್ತೀನಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲದೆ ನಾವು ಏನು ನಮ್ಮ 5 ಗ್ಯಾರಂಟಿಗಳ ಘೋಷಣೆಯನ್ನು ಮಾಡಿದ್ದೀವಿ, ಪ್ರತಿಯೊಬ್ಬರಿಗೂ ಮಹಿಳೆಯರಿಗೆ ತಲುಪ್ತಾ ಇದೆ. ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಎಲ್ಲನೂ 5 ಗ್ಯಾರಂಟಿಗಳು ಸುಗಮವಾಗಿ ನಡೀತಾ ಇದ್ದಾವೆ. ಏನೋ ಒಂದು ಇಶ್ಯೂ ಮಾಡಬೇಕು, ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಆಲ್ರೆಡಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 57 ಲಕ್ಷ ಟೆಂಡರ್ ಆಗಿರೋದನ್ನು ಅಲ್ಲಿಂದನೇ ಪ್ರಾರಂಭ ಮಾಡ್ತಾರೆ ಅಂದರೆ ಇದಕ್ಕೆ ನಾನು ಯಾವ ಥರ ರಿಯಾಕ್ಟ್ ಮಾಡಬೇಕು ಅರ್ಥ ಆಗ್ತದೆ. ಶಾಸಕರು ಒತ್ತಾಯ ಮಾಡಿಲ್ಲ, ಅವತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರು. ಏನೋ ರಸ್ತೆ ಮಾಡ್ತಾರೆ, ಮಾಡ್ಕೊಂಡು ಹೋಗಿ ಅನ್ನೋ ಉದ್ದೇಶದಿಂದ ಅವರು ನೆಗ್ಲೆಕ್ಟ್ ಮಾಡಿರೋದಕ್ಕೆ ಅವತ್ತು ಬೈಪಾಸ್ ಆಗಿಲ್ಲ. ಇಲ್ಲಾಂದರೆ ಅವತ್ತು ಪ್ರೆಷರ್ ಮಾಡಿ ಮುಂದಿನ ದೂರದೃಷ್ಟಿ ಇಟ್ಕೊಂಡು ಈ ಟ್ರಾಫಿಕ್ ಸಮಸ್ಯೆ ಆಗುತ್ತಂತ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಇವತ್ತು ಇಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಿರಲಿಲ್ಲ. ಈಗ ನೋಡಿ, ಲ್ಯಾಂಡ್ ಅಕ್ವಿಜೇಷನ್ಗೆ 1 to double ಆಗಿದೆ ಕಾಸ್ಟ್, 1 to 3 ಆಗುತ್ತೆ. ಈಗ 4 times ಜಾಸ್ತಿ ಮಾಡಿದ್ರು. ಅದನ್ನು ಸಹ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೇನಿದೆ ಎಲ್ಲ, ಎಷ್ಟು ಎಕರೆ ಲ್ಯಾಂಡ್ ಬೇಕು, 80ರಿಂದ 90 ಎಕರೆ ಲ್ಯಾಂಡ್ ಅಕ್ವಿಜೇಷನ್ ಆಗಬೇಕು, ಎಲ್ಲ ಮಾಹಿತಿ ತೊಗೊಂಡಿದ್ದೀವಿ. ಅದು ವೆಚ್ಚನೂ ಆ ಲ್ಯಾಂಡ್ಗೆ ಎಷ್ಟು 45ರಿಂದ 50 ಕೋಟಿ ವೆಚ್ಚ ಆಗುತ್ತೆ ಅಕ್ವಿಜೇಷನ್ ಮಾಡಲಿಕ್ಕೆ. ಅದನ್ನೆಲ್ಲ ಮಾನ್ಯ PWD ಸಚಿವರಿಗೆ ಗಮನಕ್ಕೆ ತಂದಿದ್ದೀನಿ. ಇವೆಲ್ಲ ರಾಜಕೀಯ ಪ್ರೇರಿತವಾದಂಥ ಪಾದಯಾತ್ರೆ ಮಾಡ್ತಿದ್ದಾರೆ. ಅವರು ಮಾನ್ಯ ತಿಮ್ಮರಾಯಪ್ಪನವರು ಶಾಸಕರಿದ್ದಾಗ ಇದು KSHIP ರಸ್ತೆ ಪ್ರಾರಂಭ ಆಗಿದ್ದು. ಅವರು ಆವಾಗ ಪ್ರಸ್ತಾಪ ಮಾಡಿದ್ದಕ್ಕೆ ಇವತ್ತು ಪಾವಗಡ ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಬಳಲೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅದೇ KSHIP ರಸ್ತೆಯಲ್ಲಿ ಕೊರಟಗೆರೆ ಬೈಪಾಸ್ ಆಗಿದೆ. ಇಲ್ಲಿ ಕೆಲಸ ಮಾಡೋರೇ ವಾಲಂಟಿಯರ್ ರಿಸೈನ್ ಮಾಡಿ ಹೋಗಿದ್ದಾರೆ. ಆದರೂ ಮೊನ್ನೆ ಒಂದಿಬ್ಬರನ್ನ ಡಿಪ್ಯೂಟ್ ಮಾಡಿದ್ದಾರೆ. ಹಾಗಾಗಿ ನಾನು ಮಾನ್ಯ ಸಚಿವರು ದಿನೇಶ್ ಗುಂಡೂರಾವ್ ಹತ್ರನೂ ಮನವಿ ಮಾಡಿದ್ದೀನಿ. ಈಗ ಹೊಸದಾಗಿ ತೊಗೊತಾ ಇದ್ದಾರೆ. ನೆಕ್ಸ್ಟು ಒಂದು 15-20 ಡೇಸಲ್ಲಿ ಅಲೋಕೇಶನ್ ಆದಮೇಲೆ ನಿಮಗೂ ಒಂದು 5-6 ಜನ ಡಾಕ್ಟರ್ಸ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಅವರು ಪಾದಯಾತ್ರೆ ಮಾಡೋ ಉದ್ದೇಶ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮುಂದಿಟ್ಕೊಂಡು ಮಾಡ್ತಿದ್ದಾರೆ. ಆದರೆ ಬೈಪಾಸ್ದೊಂದು ಕೇಳಿದ್ದಾರೆ. ನಾನು ಶಾಸಕನಾಗಿ ಮೊದಲನೇ ಪ್ರಸ್ತಾಪ ಮಾಡಿದ್ದೆ, ಮಾನ್ಯ ಲೋಕೋಪಯೋಗಿ ಸಚಿವರ ಹತ್ರ ಬೇಡಿಕೆ ಇಟ್ಟಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಅದನ್ನು DPR ಮಾಡಲಿಕ್ಕೆ ಹಣವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ಅಧಿವೇಶನದಲ್ಲೂ ಅವರೇ ಪ್ರಸ್ತಾಪ ಮಾಡಿದ್ರು. ಅದೆಲ್ಲ ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಮಾಡಿಸಿದ್ದೀವಿ. ಹಾಗಾಗಿ ಕೆಲಸಗಳು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಆಮೇಲೆ ಮುಂದಿನ ತಿಂಗಳು 23-24ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರನ್ನ, DK ಶಿವಕುಮಾರ್ ಅವ್ರನ್ನ, ಇಂಧನ ಸಚಿವರನ್ನ, ಎಲ್ಲ ಕೆಲವು ಮಂತ್ರಿಗಳು ಎಲ್ಲ ಕರೆಸ್ತಾ ಇದ್ದೀವಿ. ಹೌದು, ನಮ್ಮ ತುಂಗಭದ್ರಾ ಕುಡಿಯುವ ನೀರು ಯೋಜನೆಯನ್ನು ಅವ್ರ ಕೈಲೇ ಚುನಾವಣೆಗಳೇ ಹೇಳಿದ್ವಿ. ಅದೇ ರೀತಿ ಉದ್ಘಾಟನೆಗೂ ಅವರು ಬರ್ತಾರೆ. ನಾವು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಡೇಟ್ ಕೇಳಿದ್ವಿ, ಅವತ್ತು ಬ್ಯುಸಿ ಇರೋದ್ರಿಂದ ಬೆಂಗಳೂರಲ್ಲೇ ಬರೋಕ್ಕೆ ಹೇಳಿದ್ದಾರೆ. ನಾಳೆ ನಾಡಿದ್ದು ಹೋಗಿ ಒಂದು ದಿನಾಂಕವನ್ನು ಮೋಸ್ಟ್ಲಿ ಮಂಗಳವಾರ ಬುಧವಾರ ಫಿಕ್ಸ್ ಮಾಡಿದ್ವಿ. 23-24 ಅಂದ್ಕೊಂಡಿದ್ದೀವಿ. ನಾವನ್ನು ಮೊನ್ನೆ ಗೃಹ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಮಾತಾಡಿದ್ದೀವಿ. ಮೋಸ್ಟ್ಲಿ ಆ 2 ಡೇಟಲ್ಲಿ ಒಂದು ಕನ್ಫರ್ಮ್ ಮಾಡಿ ತಮಗೆ ತಿಳಿಸ್ತೀವಿ. ಜನವರಿ